ಇಲ್ಲಿ ನೀರು ಹೇಳ್ತಾರೆ ತಪ್ಪಾಗಿ ನಿಂತಿರ್ತೀವಿ ಫೋಟೋ ನೋಡ್ತೀವಿ. ಎಂತ ಮಾಡೋದು ಇದು ಅಲ್ಲ ಎಂತ ಎಂತ ಮಾಡೋದು ಎಂತ ಮಧ್ಯಾಹ್ನ ಎಂತ ಸ್ಪೆಷಲ್? ಹುರುಳಿ ಸಾರು, ಆಟಿಯ ವಿಶೇಷ. ಆಟಿಯ ವಿಶೇಷ ಹುರುಳಿ ಸಾರು, ಆಮೇಲೆ ಪತ್ರೊಡೆ, ಆಮೇಲೆ ಕೆಸುವಿನ ಗೊಜ್ಜು, ತುಂಬಾ ತರದ ವೆರೈಟಿ ಇದೆ. ಕಣಿಲೆ ಪಲ್ಯ, ಆಮೇಲೆ ಒಂದೆಲ್ಲ ಒಂದು ಹಿಟ್ಟು ಎಲ್ಲ ಮಾಸಿಕ ಸಭೆಯನ್ನು ಇವತ್ತು ನಾವು ಅದ್ಧೂರಿಯಾಗಿ ಮಾಸಿಕ ಸಭೆಯನ್ನ ಆಚರಿಸ್ತಾ ಇದ್ದೇವೆ. ಮಾಸಿಕ ಸಭೆಯ ಇವತ್ತಿನ ಸಂಘದ ಅಧ್ಯಕ್ಷರಾದಂತಹ ಭಾಸ್ಕರ್ ಡಿ ಇವರು ವಹಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರಾದಂತಹ ದಿವಾಕರ್ ಹೊರನಾಡು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಖಜಾಂಚಿಯಾದಂತಹ ರಂಗಣ್ಣನವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಿದ್ದೇನೆ. ಖಜಾಂಚಿಯಾದಂತಹ ರಂಗಣ್ಣನವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರಾದಂತಹ ಶಾಂಭವ್ಯಕ್ಕ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಮಾಜ ಬಾಂಧವರಾದಂತಹ ಯೋಗೀಶ್ ಅಣ್ಣನವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳಹರ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮಧು ಗಣಪತಿ ಕುಂಭಾಶಿ ಗಣಪತಿ ಕುಂಭಾಶಿ ಗಣಪತಿ ಶರಣು ಕುಂಭಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಮನಸ್ಸಲ್ಲಿ ಸ್ಮರಿಸುತ್ತಾ ಈಗಿನ ದಿವಸ ಹೆಸರುಗದ್ದೆ ಓಟ ಹಾಗೂ ಆಟಿದೊಂಜಿ ಕೂಟ ಕಾರ್ಯಕ್ರಮ ನಮ್ಮ ಗುರುಪ್ರಸಾದ್ ಅವರ ಮನೆಯಲ್ಲಿ ನಡೆಯಲಿದೆ. ಇಂದಿನ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಭಾಸ್ಕರ್ ಅವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ಳೋದೊಂದಿಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿಯಾದ ಮಾಲತೇಶ ಅಮ್ಮಣ್ಣವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಖಜಾಂಚಿಯಾದ
ರಂಗನಾಥ್ ಕಚಗಾನೆ ಇವರು ಸಹ ಇದ್ದಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ಸೇರಿದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಅಕ್ಕನವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ದೀಪ ಬೆಳಗುವಿಕೆ. ಕಡಮೆಟ್ಟಿ ಕಡೆಯಿಂದ ಸರ್ಗಮಯ ಅಮೃತಂ ಗಮಯ ಓಂ ಶಾಂತಿ ಶಾಂತಿ. ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಹಂದಿಗೋಡು ರಾಮಚಂದ್ರಯ್ಯನವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೌರವಾಧ್ಯಕ್ಷರ ಸಮ್ಮುಖದಲ್ಲಿ ಅಧ್ಯಕ್ಷರ ಸಹಿತ ಅಧ್ಯಕ್ಷರ ಸಹಿತ ಮುಂದೆ ಬನ್ನಿ, ಎಲ್ಲ ಬನ್ನಿ, ಈ ಕಡೆ ಬನ್ನಿ, ದೊಡ್ಡ ಮೈಚೆ ಬನ್ನಿ. ಗಿರಿಜಕ್ಕ ಬನ್ನಿ 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 ಇಲ್ಲಿ ಭಾಸ್ಕರ ಅಂತ ಸರಿಯಾಗಿ ಸೌಂಡ್ ನಿಧಾನ ಇದೆ. ಚಿಕ್ಕಮಗಳೂರಿಂದ ವೇದಕ್ಕ ಶೃಂಗೇಶ್ ಏಳು ಬತ್ತಿಗಳನ್ನ ಹಚ್ಚಿ ಒಂದು ದೀಪ ಬೆಳಗ್ತಾ ಇದೆ. ನಮ್ಮ ಸಮಾಜದ ಎಲ್ಲಾ ಕಡೆಯ ಸಮಾಜ ಬಾಂಧವರು ಸೇರಿ ನಮ್ಮ ಸಂಘದ ದೀಪವನ್ನು ಹಚ್ಚಿದ್ದೇವೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂದಿರುವಂತ ಎಲ್ಲ ಬಾಂಧವರಿಗೂ ನಾನು ಕೂಡ ಸ್ವಾಗತ ಮಾಡ್ತೇನೆ. ಯಾಕೆಂದ್ರೆ ಖಾಲಿ ಒಂದು ಫೋನ್ ಅಲ್ಲಿ ಎಲ್ರಿಗೂ ಹೇಳಿರೋದು ಈ ತರ ಕಾರ್ಯಕ್ರಮ ಉಂಟು, ಬನ್ನಿ ಬನ್ನಿ ಅಂತ. ಸಾಧಾರಣ ಎಲ್ಲ ಕಡೆಯಿಂದನೂ ಬಂದಿದ್ದೀರಿ. ಅದರಲ್ಲೂ ಚಿಕ್ಕಮಂಗ್ಳೂರಿಂದ ಯೋಗೀಶನ ಜೊತೆಗೆ ಶೃಂಗೇಶ್, ವೇದಾವತಿ ಇವರೆಲ್ಲ ಬಂದಿದ್ದಾರೆ. ಅಲ್ಲದೆ ಶಿರೋಸಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡುವಂತ ನಮ್ಮ ವಿಷ್ಣು ಅವರು ಕೂಡ ಬಂದಿದ್ದಾರೆ. ಅವರೆಲ್ಲ ತುಂಬಾ ದೂರದಿಂದ ಬಂದಿರೋದು, ಅವರಿಗೆ ಒಂದು ಸ್ಪೆಷಲ್ ಸ್ವಾಗತ ಹೇಳಲೇಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನಂತರ ನನ್ನ ತಂಗಿ ಅಂದ್ರೆ ಒಬ್ರು ಶಿವಮೊಗ್ಗದಿಂದ ಬಂದಿದ್ದಾರೆ, ಇನ್ನೊಬ್ರು ಕಳಸದಿಂದಾನೇ ಬಂದಿದ್ದಾರೆ, ಇನ್ನೊಬ್ರು ಸುರತ್ಕಲ್ಲಿಂದ ಬಂದಿದ್ದಾರೆ. ಅವರು ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ. ಇವತ್ತು ಕಾರ್ಯಕ್ರಮ ಉಂಟು, ಉಳ್ಕೊಳ್ಳಿ, ಈ ತರ ಎಲ್ಲ ವಿಶೇಷ ಉಂಟು ಅಂತ ಹೇಳಿದಾಗ ಅವ್ರ ಖುಷಿಯಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಎಲ್ಲರಿಗೂ ಹೆಚ್ಚೊತ್ತು ಮಾತಾಡಿ ಇದು ಮಾಡಲ್ಲ. ಈಗ ಆಟೋಟ ಸ್ಪರ್ಧೆಗಳು ಉಂಟು ಎಲ್ಲರಿಗೂ. ಆಟೋಟ ಸ್ಪರ್ಧೆಯ ನಂತರ ನಿಮ್ಗೆಲ್ಲ ಗೊತ್ತಿದೆ ಮೆನು ಏನು ಅಂತ, ನಾನು ಮತ್ತೆ ಪುನಃ ಹೇಳ್ಬೇಕಂತಿಲ್ಲ. ಆ ಮೆನುಗಳನ್ನ ಸವಿಲಿಕ್ಕೆ ಎಲ್ಲರೂ ಕಾತುರರಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ, ನೀವು ಮಾತ್ರ ಅಲ್ಲ. ಹಾಗೆ ನಾವು ಈಗ ಇದನ್ನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿ, ಈಗ ನಾವು ಮಾಡಿದ ಉದ್ಘಾಟನೆ ಸಮಾರಂಭ, ಉದ್ಘಾಟನೆಯನ್ನು ಇಲ್ಲಿಗೆ ಮುಗಿಸಿ ನಂತರ ನಾವು ಆಟೋಟ ಸ್ಪರ್ಧೆ ಕಡೆಗೆ ಹೋಗೋಣ. ಬಿಸಿಲು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ, ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಆಟೋಟ ಮುಗಿಸೋಣ. ಮಧ್ಯಾಹ್ನ ಊಟ ಆದ ನಂತರ 2 ಗಂಟೆಗೆ ಕೆಸರುಗದ್ದೆಯಲ್ಲಿ ಆಟ ಪ್ರಾರಂಭ ಆಗುತ್ತೆ. ಅವಾಗ ಇನ್ನೂ ಹೆಚ್ಚಿನ ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ. ಇನ್ನು ಈಗ ಆಟೋಟ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಕೇಶ ಹೊಸ್ತೋಟ ಅವರು ಕೆಲ ದಿನಗಳ ಹಿಂದೆ ಮೃತಪಟ್ಟಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ದೇವರು ಪ್ರಾರ್ಥಿಸಲಿ ಅಂತೇಳಿ 1 ನಿಮಿಷದ ಮೌನಾಚರಣೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ.
ಬಿಂದು ಮಾಧವ ಸ್ಥಾನಿಕ ಸಂಘ ಕಳಸ. ನಮ್ಮ ಈ ಸಂಘದ ನಮ್ಮ ಬಾಂಧವರ ಎಲ್ಲರೂ ಒಟ್ಟುಗೂಡಿ ಆಷಾಢ ಮಾಸದಲ್ಲಿ ಒಂದು ದಿನ ಸೇರಿಕೊಂಡು ನಮ್ಮ ಗ್ರಾಮೀಣ ಸೊಗಡುಗಳನ್ನು, ಗ್ರಾಮೀಣ ತಿನಿಸುಗಳನ್ನು ಎಲ್ಲರೂ ಒಟ್ಟು ಸೇರಿ ಅವುಗಳನ್ನು ಸವಿಯುತ್ತಾ ಅವುಗಳನ್ನು ನಮ್ಮ ನಂತರ ಪೀಳಿಗೆಗೆ ಪರಿಚಯಿಸುತ್ತಾ, ಹಾಗೆ ನಶಿಸಿ ಹೋಗುತ್ತಿರುವ ನಮ್ಮ ಗ್ರಾಮೀಣ ಸೊಗಡಿನ ಅಲ್ಪ ಸ್ವಲ್ಪ ಪರಿಚಯವನ್ನಾದರೂ ಮುಂದಿನ ಪೀಳಿಗೆಗೆ ಪರಿಚಯಿಸೋಣ ಅನ್ನೋ ಒಂದು ಇದರಿಂದ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಈ ಮನೆಯಲ್ಲಿ ಗುರುಪ್ರಸಾದ್ ಪ್ರಿಯ ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮೊದಲಿಗೆ ಇಲ್ಲೊಂದು ಸಣ್ಣ ಉದ್ಘಾಟನಾ ಕಾರ್ಯಕ್ರಮ, ನಂತರ ವಿವಿಧ ಕಾರ್ಯಕ್ರಮಗಳಿದ್ದಾವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಕಳಸ ಇವರಿಗೆ ಸ್ಥಾನಿಕ ಸಂಘದ ಪರವಾಗಿ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಸಭೆಯಲ್ಲಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಎಚ್ ಪಿ ರಾಮಚಂದ್ರ ಹಂದಿಗೌಡ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಅನಂತವಾದ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಘದ ಚಿಕ್ಕಮಗಳೂರಿನಿಂದ ಆಗಮಿಸಿರುವಂತಹ ಯೋಗೇಶ್ ಅಣ್ಣನವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನಮ್ಮ ಸಂಘದ ಹಿರಿಯರಾದ ದಿವಾಕರ್ ರಾವ್ ಹೊರನಾಡ್ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಅನಂತವಾದ ಧನ್ಯವಾದಗಳು. ಹಾಗೆಯೇ ನಮ್ಮ ಮಾತೃಶ್ರೀ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಡುಬಿದ್ರಿ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು, ನನ್ನ ಅತ್ತಿಗೆಯರು ಆದಂತಹ ಶಶಿಕಲಾ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಂದಿದ್ದಕ್ಕೆ ಸಂತೋಷ, ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಘದ ಹಿರಿಯರಾದಂತಹ ಹೊಸತೋಟ ಶಾಂಭವ್ಯಕ್ಕನವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಂಘದ ಕಾರ್ಯದರ್ಶಿಯಾದ ಮಾಲತಿಯವರು ವೇದಿಕೆಯಲ್ಲಿದ್ದಾರೆ, ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಅನಂತವಾದ ಧನ್ಯವಾದಗಳು. ಹಾಗೆಯೇ ಈ ದಿನ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಬಾಂಧವರಿಗೂ, ಚಿಕ್ಕಮಗಳೂರಿಂದ ಆಗಮಿಸಿರ್ತಕ್ಕಂಥ ಬಾಂಧವರಿಗೂ, ಹೊರ ಊರಿನಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಚೀಟಿ ಕೊಟ್ಟಿದೆ, ಅದರಲ್ಲಿ ಈಗಲೇ ನೋಡ್ಬೇಡಿ, ನೋಡಿ ಅಂತ ನಾನು ಹೇಳ್ದಾಗ ನೋಡಿ. ಅದೃಷ್ಟ ಲಕ್ಷ್ಮಿ ಅಂತ ಯಾರು ಚೀಟಿಲಿ ಬರೆದಿರುತ್ತೋ ಅವ್ರು ವಿನ್ನರ್. ಖಾಲಿ ಚೀಟಿ ಇದ್ದವ್ರು ಬೇಜಾರು ಮಾಡ್ಕೊಳ್ಬೇಡಿ, ಮಧ್ಯಾಹ್ನ ಊಟ ಮಾಡಿ. ಸುಕನ್ಯಾ ರಂಗನಾಥ್ ಇವರು ವಿಜೇತರಾಗಿದ್ದಾರೆ. ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ಈ ಕರ್ನಾಟಕದ ನಮ್ಮ ಗಣೇಶ್ ರವರು ನಾವು ವಂದನಾರ್ಪಣೆಯನ್ನು ಮಾಡ್ತು ಬಿಟ್ಟಿದ್ದು, ಅವರಿಗೆ ಸಹ ಶ್ರಮವನ್ನು ವಹಿಸಿದಂತ ನಮ್ಮ ಸಂಘದ ಅಧ್ಯಕ್ಷರನ್ನು ಗೌರವಿಸಬೇಕು ಅಂತ ಹಂದಿಗೂಡು ಫ್ಯಾಮಿಲಿಯವರು ಯೋಚನೆ ಮಾಡಿದ್ದಾರೆ. ಅದೇ ರೀತಿ ಈಗ ಅವರನ್ನು ನಮ್ಮ ಕಚ್ಚಗಾನಿ ಅತ್ತೆಯವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂತ ಬುದ್ಧಿ ಅಣ್ಣ ಅಡ್ಜಸ್ಟ್ ಮಾಡ್ತಲ್ಲ. ಓಕೆ, ನನ್ನನ್ನು ಗುರುತಿಸಿ ನನಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿದರು. ಅವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬನೇ ಅಲ್ಲ ಕಷ್ಟಪಟ್ಟಿದ್ದು, ತುಂಬ ಜನ ಕಷ್ಟಪಟ್ಟಿದ್ದಾರೆ. ನಿಜ ಹೇಳಬೇಕಂದ್ರೆ ಪುಟ್ಟಚ್ಚಿ ಗುರುಪ್ರಸಾದ್ ಅವರು ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಗಂಡ ಹೆಂಡತಿ ಇಲ್ಲಿ ಮನೆಯಲ್ಲಿ ತುಂಬಾನೇ ಕಷ್ಟ ಆಗಿದೆ ಅರೇಂಜ್ಮೆಂಟ್ ಮಾಡುವಾಗ. ಜೊತೆಗೆ ಪೂರ್ಣಚಂದ್ರ ರಾವ್ ದಂಪತಿಗಳು ಅವರು ಕೂಡ ಅಷ್ಟೇ, ಹಗಲು ರಾತ್ರಿ ಅಂತ ನೋಡ್ದಲ್ಲೇ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಮತ್ತೆ ತುಂಬಾ ಜನ ಕೆಲಸ ಮಾಡಿದ್ದಾರೆ. ನಾನೊಬ್ಬನೇ ಅಲ್ಲ, ಎಲ್ಲರೂ ಸೇರಿದ್ರೆ ಸಂಘ ಆಗೋದು. ನನ್ನೊಬ್ಬನಿಂದ ಏನು ಸಂಘ ಆಗಲ್ಲ. ನನಗೆ ಗೊತ್ತಿಲ್ಲದಲೆ ನನ್ನ ಫೋಟೋ ಬೇರೆ ಇಲ್ಲಿ ಬ್ಯಾನರ್ ಅಲ್ಲಿ ಹಾಕ್ಸಿದ್ದಾರೆ. ಇವರಿಗೆಲ್ಲ ನಾನು ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ನಡೆಯಂಗಿಲ್ಲ, ಓಡ್ಬೇಕು.
ಬನ್ನಿ 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 ಬನ್ನಿ, ಬೇಗ ಬೇಗ ಬೇಗ. ನಡೀಲಿಕ್ಕಿಲ್ಲ, ಓಡ್ಬೇಕು. ಜಿಬಲ್ಲೆ ಓಡಿ ಓಡಿ. ಕುರ್ಚಿ ನೋಡ್ಲಿಕ್ಕಿಲ್ಲ, ಕಣ್ಮುಚ್ಕೊಂಡು ಓಡ್ಬೇಕು. ಹಾ ಓಡಿಯಪ್ಪ. ವಿನ್ನರ್ ಅಥವಾ ರನ್ನರ್ ಎರಡರಲ್ಲಿ ಒಂದು ಪ್ರೈಸ್ ಸಿಕ್ಕೇ ಸಿಗುತ್ತೆ. ಓಡಿ ಓಡಿ ಓಡಿ. ರೋಜಿಗಾಗಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದಾರೆ. ಈಗ ಅವ್ರು ಅಲ್ಲಿ ಹೋದ್ರು. ಇದು ನೋಡಿ ಓಟದ ಸ್ಪರ್ಧೆ. ಸ್ಪರ್ಧೆ ಅಂದ್ರೆ ಇದು. ಭಾಷೆಯಾಗಿದ್ದಾರೆ ಪಾಂಡವರು ಎರಡನೇ ಸ್ಥಾನ. ನಾಯಕ ಶಿವಶಂಕರ ಎಲ್ಲ ತಯಾರಾಗಿ ರೆಡಿ. ನನ್ನ ವಿಷಲ್ ಕೇಳಿದ ತಕ್ಷಣ ಓಡಿ. ರೆಡಿ. ಊಟ ಊಟ ಊಟ. ಮೊದಲನೇ ಸ್ಥಾನ ಸಾಮಾನ್ಯವರು. ಚಂದ್ರ ಅವರು ಮುನ್ನಿಸ್ತಾ ಇದ್ದಾರೆ. ಮೊದಲನೇ ಸ್ಥಾನವನ್ನು ಗಳಿಸಿದ್ದಾರೆ. ಬದಲಾವಣೆಯಾಗಿ ನೋಡಿ, ನಮ್ಮ ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ನಾವು ಪಡೆಯುವಂತಹ ಮಕ್ಕಳ ಉತ್ಸುಕತೆ ಆಟ ಆಡಬೇಕನ್ನುವಂತಹ ಕ್ಷಣ ಅವರಲ್ಲಿ ಇದೆ. ಹಾ ಸೋರ್ಮಲ್ ಪ್ಲೇ ಈ ಕಾರ್ಯಕ್ರಮ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃದಯದ ಯಾಕಡೆ ಬಂಡರಿ ಯಾರು ಮಹಿಳೆಯರು ಎರಡನೇ ಸುತ್ತಿಗಾಗಿ ತಯಾರಾಗಿ ನೃತ್ಯ ಮಾಡುವವರಿದ್ರೆ ಕೆಸರು ಆದಂಗೆ ಕಾಣಬೇಕು, ಹಾಗೆ ನೃತ್ಯ ಮಾಡಬೇಕು. ಸಂಘದ ಸದಸ್ಯರಿಗಾಗಿ ಪುರುಷರು ಸೇರ್ಕೊಳ್ಬಹುದು.
ಮತ್ತೆ 1 ವರ್ಷದವರೆಗೆ ಕಾಯಬೇಕಾಗ್ತದೆ. ನಮಸ್ಕಾರ ಗೆಳೆಯರೇ. ನಮ್ಮ ಕಳಸ ತಾಲೂಕಿನ ಸುತ್ತಮುತ್ತಲಿನ ಊರಿನ ಸುದ್ದಿಗಳನ್ನ ಬಿತ್ತರಿಸುವ ನ್ಯೂಸ್ ಕರ್ನಾಟಕ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಸುದ್ದಿಗಳನ್ನ ಮೊದಲು ತಿಳಿಯಲು ಈಗಲೇ ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.